ಹೇಳ್ತಾ, ಸೊ ಅದೇ ರೀತಿ ನಮ್ಮ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಕಾಂತರಾಜ್ ಅವರು ಕೂಡ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಕಾಂತರಾಜ್ ಅವರು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮುಂದೆ ಇರುವಂತಹ ಎಲ್ಲ ಸ್ನೇಹಿತರಿಗೆ ಮತ್ತು ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರಿಗೆ, ಮತ್ತು ವೇದಿಕೆ ಮೇಲೆ ಕೂತಿರುವಂತಹ ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಆದಂಥ ಖಾನ್ ಸರ್ಗೆ, ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘ ರಾಜ್ಯಾಧ್ಯಕ್ಷರಾದಂಥ ಶೈಲಜಾ ಮೇಡಮ್, ಮತ್ತು ಧಾರವಾಡ ಘಟಕದ ಪ್ರೆಸಿಡೆಂಟ್ ಅಂತಹ ಸುವರ್ಣ ಮೇಡಮ್, ಮತ್ತು ಇನ್ನೂ ಅನೇಕರು ಗಣ್ಯರಿದ್ದಾರೆ. ಮಲ್ಲಿಕಾರ್ಜುನ್ ಸರ್ ಇರ್ಬೋದು, ಮತ್ತು ದೇವಿಕಾ ಮೇಡಮ್ಮು, ಇನ್ನೂ ಅನೇಕರು. ಎಲ್ರಿಗೂ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಅಷ್ಟು ಈಸಿ ಇಲ್ಲ. ಒಂದು ಕಾರ್ಯಕ್ರಮ ಅಂತಂದರೆ ಲಾಸ್ಟ್ 20 ದಿನಗಳಿಂದ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಆ ಶ್ರಮದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ನಡೆದಿರೋದಂತೂ ಆ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗಿಯಾಗಿ ಆ ಒಂದು ಶ್ರಮ ಹಾಕಿದ್ದಾರೆ ಅಷ್ಟು ಜನಕ್ಕೆ ಒಂದು ಧನ್ಯವಾದ ತಿಳಿಸ್ತಾ, ಏನು ಈ ಒಂದು ಮ್ಯಾರಥಾನ್ ಮಾಡಿರೋದು ಇವತ್ತು KCD ಸರ್ಕಲಿಂದ ವಿಶ್ವವಿದ್ಯಾಲಯ ತನಕ ಇವತ್ತು 5 ಕಿಲೋಮೀಟರ್ ಮ್ಯಾರಥಾನ್ ಮಾಡಿದ್ರ. ಆ ಒಂದು ಮ್ಯಾರಥಾನಲ್ಲಿ ಎಷ್ಟೋ ಜನ ನೆಡ್ಕೊಂಬಂದ್ರೆ, ಎಷ್ಟೋ ಜನ ಮೊದಲೇ ಬಂದ್ಬಿಟ್ಟಿದ್ರು ಇಲ್ಲಿ ಯೂನಿವರ್ಸಿಟಿ ಹತ್ರ. ಮತ್ತೆ ಎಷ್ಟು ಈ ಒಂದು ಮ್ಯಾರಥಾನ್ ಅನ್ನೋದು, ಲೈಫ್ ಅನ್ನೋದೇ ಒಂದು ಮ್ಯಾರಥಾನ್, ನಿಮಗೆಲ್ಲ ಗೊತ್ತಿದೆ. ಲೈಫ್ ಅನ್ನೋದು ಮ್ಯಾರಥಾನು. ಆ ಲೈಫ್ ಒಳಗಡೆ 3 ಥಿಂಗ್ಸ್ ತುಂಬ ಇಂಪಾರ್ಟೆಂಟು. ಒಂದು ಹೆಲ್ತು, ಎರಡನೇದು ಎಜುಕೇಷನು, ಮೂರನೇದು ವೆಲ್ತು. ವೆಲ್ತ್ ಎಜುಕೇಷನ್ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಈ ಒಂದು ಆರೋಗ್ಯ ಅಂತ ಬಂದರೆ ನೋಡಿ, ನಮ್ಮ ಬಾಡಿಯಲ್ಲಿರೋಂಥ ಯಾವುದೇ ಪಾರ್ಟ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ನಾವು ಚೆನ್ನಾಗಿದ್ದಾಗ ಅಷ್ಟೇ. ಅಂದರೆ ನೀವು ಫಾರ್ ಎಕ್ಸಾಂಪಲು ಈಗಿರೋಂಥ ಒಂದು ಫುಡ್ ಹ್ಯಾಬಿಟ್ಸ್ ಇರ್ಬೋದು. ಫುಡ್ ಹ್ಯಾಬಿಟ್ಸಿಂದ ನಾವು ಮುಂಚೆ ಎಲ್ಲ 100 ಜನದಲ್ಲಿ ಆಲ್ಮೋಸ್ಟ್ ಒಂದು 70 to 80%, ಒಂದು 80ರಿಂದ 100 ವರ್ಷ ತನಕ ಬದುಕ್ತಾ ಇದ್ರು. ಈಗ ಒಂದು 100ಕ್ಕೆ ಒಬ್ರು ಬದುಕಲ್ಲ. 80ರಿಂದ 100 ವರ್ಷ, 100 ಜನಕ್ಕೆ ಅವರೇಜ್ ತಗೊಂಡ್ರೆ ನಾವು ಒಬ್ರು ಇಬ್ರು ಬದುಕಲ್ಲ. ಆ ರೀತಿ ಒಂದು ಫುಡ್ ಹ್ಯಾಬಿಟ್ಸ್ ಇದೆ. ಯಾಕೆಂದ್ರೆ ಇವತ್ತು ಎಲ್ಲ ಕುತ್ಕೊಂಡಿರೋ ಜಾಗಕ್ಕೆ ಎಲ್ಲ ಸಿಗುತ್ತೆ. ಎಲ್ಲ ನಾವು ಏನು ಹೊರಗಡೆ ಹೋಗಿ ಬೈ ಮಾಡೋಷ್ಟಿಲ್ಲ, ಆರ್ಡರ್ ಮಾಡಿದ್ರೆ ಎಲ್ಲ ಮನೆ ಹತ್ರನೇ ಬರುತ್ತೆ. ಹಂಗಾಗಿ ಒಂದು ಮ್ಯಾರಥಾನ್ ಅನ್ನೋದು ಇದೆಯಲ್ಲ, ಇವತ್ತು ಬರೀ ಒಂದಿನದ ಮ್ಯಾರಥಾನ್ ಆಗಬಾರ್ದು. ಎವ್ರಿ ಡೇ ಅಂದರೆ ಅಟ್ಲೀಸ್ಟ್ ಒಂದು 1 ಕಿಲೋಮೀಟರ್ ಆದರೂ ಬೆಳಗ್ಗೆ ಎದ್ದು ವಾಕ್ ಮಾಡೋದಾಗ್ಲಿ, ಅಟ್ಲೀಸ್ಟ್ ರನ್ ಮಾಡೋದಾಗ್ಲಿ ಮಾಡಬೇಕಾಗುತ್ತೆ. ಯಾಕೆಂದರೆ ಈಗಿರೋಂಥ ಒಂದು ಫುಡ್ ಹ್ಯಾಬಿಟ್ಸ್ಗೆ ಹೆಲ್ತು ತುಂಬ ಇಂಪಾರ್ಟೆಂಟು. ನೀವು ನೋಡಿ, ಯಾಕೆಂದರೆ ನ್ಯೂಟ್ರಿಷನ್ಸ್ ಅಂತ ಬಂದಾಗ ನಮ್ಮ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಷನ್ಸ್ ನಮ್ಮ ಸಾಯಿಲ್ ಒಳಗಡೆ ಡೇ ಬೈ ಡೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಿಮಗಲ್ಲಿ ಫಲವತ್ತತೆ ಸಾಯಿಲು ಕೂಡ ಎಷ್ಟಂತ ಒಂದು ಲಿಮಿಟೇಷನ್ಸ್ ಇರುತ್ತೆ. ಹಂಗಾಗಿ ಪ್ರತಿಯೊಂದು ಅಷ್ಟೇ, ನಾವು ಏನು ಎವ್ರಿ ಡೇ ಏನೋ ನಾವು ಊಟ ಮಾಡ್ತಾ ಇದ್ದೀವಿ, ಅದರಲ್ಲಿ ಯಾವುದ್ರಲ್ಲೂ ಅಷ್ಟೇ ಒಂದು ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಹಂಗಾಗಿ ಒಂದು ಮ್ಯಾರಥಾನ್ ಬರೀ ಒಂದಿನದ್ದು ಆಗಬಾರ್ದು, ಎವ್ರಿ ಡೇ ಒಂದು ಮ್ಯಾರಥಾನ್ ಆಗಿರ್ಬೋದು. ಎಜುಕೇಷನ್ ಅಂತಂದ್ರೆ ಒಂದಿನದಲ್ಲ, ಅದು ಬರೀ ಡಿಗ್ರಿ ತಗೊಳ್ಳೋ ತನಕ ಎಜುಕೇಷನ್ ಅಂತ ಹೇಳಲ್ಲ. ನೀವು ಸಹಾಯ ತನಕ ನೀವು ಎಜುಕೇಷನ್ ಅಂತ ತುಂಬ ಇಂಪಾರ್ಟೆಂಟು. ಎವ್ರಿ ಡೇ ನೀವು ಹೊಸದನ್ನ ಕಲಿತಾ ಇರ್ತೀರ, ಅದನ್ನ ನಾವು ಎಜುಕೇಷನ್ ಅಂತ ಇದು ಮಾಡ್ಬೋದು. ಮತ್ತೆ ನೀವು ವೆಲ್ತ್ ಅಂತ ಬಂದ್ರೆ ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್ ವೆಲ್ತ್ ಅಂತ ನೀವು ಸತ್ ಮೇಲೂ ಬೇಕಾಗುತ್ತೆ. ಯಾಕೆಂದ್ರೆ ಗುಂಡಿ ತೋಡ್ಬೇಕಂತಂದ್ರೆ ಯಾರೋ ಗುಂಡಿ ಸುಮ್ಮನೆ ಮುಚ್ಚಲ್ಲ. ಆ ಗುಂಡಿ ತೋಡೋಕ್ಕೂ ದುಡ್ಡು ಬೇಕು. ಈ ಒಂದು ಜೀವನ ಅಂತ ಅಂದಮೇಲೆ ಒಂದು ಮ್ಯಾರಥಾನ್ ಅಂತಂದ್ರೆ ಒಂದು ಹೆಲ್ತ್, ಎಜುಕೇಷನು ಮತ್ತೆ ನಿಮಗೆ ವೆಲ್ತ್ ತುಂಬ ಇಂಪಾರ್ಟೆಂಟು. ನೀವು ಅತಿ ಹೆಚ್ಚಾಗಿ ನೀವು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಈಗಿರೋ ಒಂದು ಸಿಚುವೇಶನ್ ಅಲ್ಲಿ. ಜನರೇಷನ್ ಯಾಕೆಂದ್ರೆ ಡೇ ಬೈ ಡೇ ಚೇಂಜ್ ಆಗ್ತಾ ಇದೆ. ನಾವೇನಂದ್ರೆ ಮ್ಯಾಕ್ಸಿಮಮ್ ಮೊಬೈಲು, ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ನೀವು ನೋಡಿ, ಪ್ರತಿಯೊಬ್ಬರೂ ಸೋಷಿಯಲ್ ಮೀಡಿಯಾದಲ್ಲಿ ರೆಡ್ಯೂಸ್ ವೆಯ್ಟ್ ಮತ್ತೆ ಹೌ ಟು ಇನ್ಕ್ರೀಸ್ ವೆಯ್ಟ್ ಅನ್ನೋದೇ ನಾವು ತುಂಬ ಮೆಜಾರಿಟಿ ನಾವು ಬರೀ ಯೂಟ್ಯೂಬಲ್ಲಿ ವಿಡಿಯೋ ನೋಡಿಕೊಂಡು ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ವಿಡಿಯೋ ನೋಡಿಕೊಂಡೇ ನೀವು ಸುಮ್ಮನೆ ಕಾಲ ಕಳೀತಾ ಇದ್ದೀರಾ. ಈಗ ಇರೋಂಥ ಒಂದು ಟೆಕ್ನಾಲಜಿ ಹೆಂಗಿದೆ ಅಂತಂದ್ರೆ, ನಿಮ್ಮ ಮೈಂಡ್ ಸೆಟ್ಟಿಗೆ ಯಾವ ರೀತಿ ಬೇಕೋ, ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕೋ ಆ ರೀತಿ ನಿಮಗೆ ಫೋನಲ್ಲಿ ಬರುತ್ತೆ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 2 hours ಏನಾದರೂ ಒಂದು ಸುಮ್ಮನೆ ಫೋನ್ ಇಟ್ಕೊಂಡ್ರೆ ಸಾಕು. ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯಾವುದಾದ್ರೂ ಒಂದು ಸುಮ್ಮನೆ ತೆಗೆದ್ರೆ 2 hour ನಿಮ್ಗೆ ಟೈಮೇ ಗೊತ್ತಾಗಲ್ಲ. 24 hours ಎನರ್ಜಿನ ಬರೀ 2 hours ಟ್ರೈನ್ ಮಾಡುತ್ತೆ. ನೀವು ನೆಕ್ಸ್ಟ್ 24 hours ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ನೀವು ಮೆಂಟಲ್ ಇರ್ಬೋದು, ಫಿಸಿಕಲ್ ಇರ್ಬೋದು, ತುಂಬ ಡೌನ್ ಆಗ್ತೀರಾ. ಮತ್ತೆ ಈ ಒಂದು ಏಜ್ ಫ್ಯಾಕ್ಟರ್ ಅಂತ ಬಂತಂದ್ರೆ, ನೀವು ಒಂದು 80 years ಬದುಕಬೇಕಂತಂದ್ರೆ ಈಗೆಲ್ಲ 40 ಮತ್ತೆ 50 yearsಗೆ ನೀವು ಡೆತ್ ಆಗಂತ ಒಂದು ಸಿಚುವೇಶನ್ ಬರುತ್ತೆ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ನೀವೆಷ್ಟು ಜಾಸ್ತಿ ಫೋನ್ ಯೂಸ್ ಮಾಡ್ತೀರಾ, ಆ ರೇಡಿಯೇಷನ್ ನಿಮ್ಮ
ನಿಮ್ಗೆ ಒಳಗಡೆ ಬರುತ್ತೆ. ಇದು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ನೀವು ಫೋನ್ ಹಿಡ್ಕೊಂತೀರಲ್ಲ ಕೈಯಲ್ಲಿ, ನೀವು ನೋಡಿ ಒಂದು ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ಒಂದು 2-3 ತಿಂಗಳು, ಒಂದು 6 ಮಂತ್ ಕಂಟಿನ್ಯೂಸ್ ಆಗಿ ಕೈಯಲ್ಲಿ ಫೋನ್ ಹಿಡ್ಕೊಳ್ಳಿ. ಆ ಫೋನ್ ಹೆಂಗೆ ವೈಬ್ರೇಷನ್ ಆಗುತ್ತೋ ನಿಮ್ಮ ಕೈ ಕೂಡ ಅದೇ ಥರ ವೈಬ್ರೇಷನ್ ಆಗುತ್ತೆ. ಆ ರೀತಿ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಒಂದು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇದ್ದು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಒಂದು ಫಿಸಿಕಲಿ ಫಿಟ್ ಇತ್ತು ಅಂತಂದ್ರೆ ನಿಮ್ಗೆ ಎಲ್ಲರೂ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ನೀವು ಫಿಸಿಕಲಿ ಫಿಟ್ ಇಲ್ಲ ಅಂತಂದ್ರೆ ನೀವು 100 ಕನಸುಗಳು ಇರ್ತವೆ ಅಂತ ಹೇಳ್ಕೊಳ್ಳಿ. ನಿಮಗೇನಾದ್ರೂ ಫಿಸಿಕಲಿ ನೀವು ಆರೋಗ್ಯ ಕೆಡ್ತು ಅಂತಂದ್ರೆ ನಿಮಗೆ ಒಂದೇ ಕನಸು, ಫಸ್ಟ್ ಯಾವಾಗ ಆರೋಗ್ಯದಿಂದ ಆಚೆ ಅಂದ್ರೆ ನಮಗೆ ಯಾವಾಗ ಗುಣಮುಖ ಆಗುತ್ತೆ ಅಂತ ಹೇಳಿ. ನೀವು 100 ಕನಸು ಕಾಣ್ಬೇಕಂತಂದ್ರೆ ನೀವು ಫಸ್ಟ್ ನಿಮ್ಗೆ ಆರೋಗ್ಯ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಎಲ್ಲರೂ ಹೆಲ್ತ್ ಬಗ್ಗೆ ಫೋಕಸ್ ಮಾಡಿ. ಅಟ್ಲೀಸ್ಟ್ ಡೈಲಿ 1 ಅವರ್ ಯೋಗ, ಧ್ಯಾನ ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘ ರಾಜ್ಯಾಧ್ಯಕ್ಷ ಶೈಲಜಾ ಮೇಡಮ್ ಮತ್ತೆ ಎಂಟೈರ್ ಅವ್ರ ಟೀಮಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನನ್ನ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಳ್ಳೇದಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು ಕಾಂತರಾಜು ಅವರೇ. ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ನಮ್ಮ ಇನ್ನೋರ್ವ ಪ್ರೌಡ್ ಸ್ಪಾನ್ಸರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ.